ಬೆಂಗಳೂರವ್ರು ಕೂತವರು ಎ ಸಿ ಒಳಗೆ ಕೂತಿರ್ತಾರೆ, ಅವ್ರಿಗೆ ಇಲ್ಲಿ ದುಃಖ ದುಮ್ಮಾನ ಗೊತ್ತಾಗೋದಿಲ್ಲ. ಇಲ್ಲಿ ಸ್ವಲ್ಪ ಬಂದು ಹೋಗಂತ ಬಿಸಿಲಿಗೆ ಗೊತ್ತಾಗತ್ತೆ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಅವರು ಅಲ್ಲಿಗೆ ಮತ್ತು ಅವರು ಸಾರ್ವಜನಿಕ ಜೊತೆ ಬೆರೆತ್ಕೊಳ್ಳೋರಲ್ಲ ಅವ್ರು ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯ ಶಿವಲಿ ಜೀವನ ನಡೆಸ್ತಾರೆ. ಅವ್ರಿಗೆ ಇಲ್ಲೇನು ಕೈ ತುಂಬ ಸಂಬಳ, ಎ ಸಿ ಆಫೀಸು, ಎ ಸಿ ಮನಿ, ಎ ಸಿ ರೂಮು ಎಲ್ಲ ಏನಪ್ಪ ಅಂತ ತಿಳ್ಕೊಂಡು ಅಂತಂದ್ರೆ ಎ ಸಿ ಇದ್ದಾಗ ಇಲ್ಲ ಡಿ ಸಿ ಅವ್ರಿಗೆ ಏನು ಗೊತ್ತಾಗತ್ತೆ. ಇದು ಅತ್ಯಂತ 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 ದುರ್ದೈವದ ಸಂಗತಿ ಏನಪ್ಪ ಅಂತ ತಿಳ್ಕೊಂಡ್ರೆ ನಮ್ಮ ಜನಪ್ರತಿನಿಧಿ ಮಹಾನುಭಾವರು. ನಾವು ಸಾಕಷ್ಟು ಸಲ ಹೇಳಿದ್ರೆ ನಮಗೂ ಸಿಟ್ಟು ಮಾಡಿದವರು, ಎರಡು ಸಲ ಹೇಳಿ ನೋಗ್ರಿ ಅಂತ ತಿಳ್ಕೊಂಡು. ನಮ್ಮ ವಯಸ್ಸಿಗೂ ಗೌರವ ಇಲ್ಲ, ನಮ್ಮ ಮಾತಿಗೂ ಗೌರವ ಇಲ್ಲ, ನಮ್ಮ ವಿಚಾರಕ್ಕೂ ಗೌರವ ಇಲ್ಲ, ಸಂತ್ರಸ್ತರ ಮಕ್ಕಳ ಬಗ್ಗೆನೂ ಗೌರವ ಇಲ್ಲ. ಬಾಗಲಕೋಟೆಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿತ್ತು ಅದರ ಸಂತ್ರಸ್ತರಿಗೆ ಶಿಕ್ಷಣ ಮೀಸಲಾತಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಹೋರಾಟಗಳು ಆಗಿದ್ದವು. ಅನೇಕ ಹಿರಿಯರು ಬೇರೆ ಬೇರೆ ದೊಡ್ಡ ದೊಡ್ಡ ನಾಯಕರನ್ನು ಭೇಟಿಯಾಗಿ ಶಿಕ್ಷಣ ಮೀಸಲಾತಿ ಬೇಕು, ಅದರೊಂದಿಗೆ ನೌಕರಿ ಮೀಸಲಾತಿ ಏನಿತ್ತು ಒಂದು 20 ವರ್ಷ ಅದು ಮೀಸಲಾತಿ ಏನೋ ಇತ್ತಂತೆ, ತದನಂತರ ಶಿಕ್ಷಣ ಮೀಸಲಾತಿ ಕಡಿತಗೊಂಡಿದೆ ಅನ್ನುವಂತಹ ಆರೋಪಗಳಿದೆ ಸದ್ಯಕ್ಕೆ. ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯರಾಗಿರುವಂತಹ ದಂಡಿಯ ಸಾಹೇಬರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಮೊದಲು ನಮಸ್ಕಾರ ಸರ್. ನಮಸ್ಕಾರ ಸರ್. ಮುಖ್ಯವಾಗಿ ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರ ಮಕ್ಕಳಿಗೆ ಶಿಕ್ಷಣ ಮೀಸಲಾತಿ ಬೇಕು ಅನ್ನುವಂಥದ್ದು ಕೂಗಿದೆ. ಸೊ ಏನು ಹೇಳ್ತೀರಿ? ಸದ್ಯದ ಒಂದು ರಾಜಕೀಯ ಮಟ್ಟದಲ್ಲಿ ಇದು ಸದ್ಯಕ್ಕೂ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಸಹ ಅನೇಕ ಧ್ವನಿಯನ್ನು ತಾವು ಎತ್ತಿದ್ರಿ, ಅನೇಕ ನಾಯಕರಿಗೆ ತಿಳಿಸುವಂತಹ ಕಾರ್ಯಕ್ಕೂ ತಾವು ಮುಂದಾಗಿದ್ರಿ. ಸರ್, ಏನು ಸರ್ ಶಿಕ್ಷಣ ಮೀಸಲಾತಿ ಯಾವ ರೀತಿ ಇರಲಿದೆ ಅನ್ನುವಂಥದ್ದು? 1964ರಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಸುಮಾರು 60 ವರ್ಷ ಗತಿಸಿದವು. 1993ರಲ್ಲಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಾಗ ಆ ಸಂದರ್ಭದಲ್ಲಿ ಬಾಗಲಕೋಟೆ ನಗರವನ್ನು ಮುಳುಗಿಸ್ಬೇಕು ಅಥವಾ ಅದನ್ನು ಹಾಗೆ ಗೋಡೆ ಕಟ್ಟಿ ಇಲ್ಲೇ ಉಳಿಸ್ಬೇಕು ಅನ್ನುವಂಥದ್ದು ಚಿಂತನೆ ನಡೀತು. ಆವಾಗ ನಾವೆಲ್ಲರೂ ಸೇರಿ ಬಾಗಲಕೋಟೆ ನಗರ ಮುಳುಗಿಸಿ ನಮ್ಗೆ ಚಂಡೀಗಢ ಮಾದರಿಯಲ್ಲಿ ಒಂದು ನಗರ ನಿರ್ಮಾಣ ಮಾಡಿಕೊಡ್ಬೇಕು, ಅದರ ಜೊತೆಗೆ ನಮಗೆಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡ್ಬೇಕಂತ ತಿಳ್ಕೊಂಡು ನಾವು ಆ ಸಭೆಯಲ್ಲಿ ವಿಧಾನಸಭೆಯಲ್ಲಿ ಕರೆದಂಥ ಸಭೆಯಲ್ಲಿ ನಾವು ವಿಧಾನಸೌಧದಲ್ಲಿ ಕರೆದಂಥ ಸಭೆಯಲ್ಲಿ ನಾವು ಅದನ್ನು ಹೋಗಿ ಹೇಳಿದ್ವಿ. ಆವಾಗ ನಮ್ಮ ಶಾಸ್ತ್ರಿಯವರು ಅಧ್ಯಕ್ಷ ಇದ್ದರು. ಅದನ್ನು ಶಾಸಕರು ಒಪ್ಕೊಂಡವರು, ಹೆಗಡೆಯವರು ಭಾಳ ಒಳ್ಳೆಯ ಸಲಹೆಗಳದಾವ ಅಂತ ತಿಳ್ಕೊಂಡು ಅದು ಮುಳುಗಿಸ್ಬೇಕಲ್ಲ ಅಂತಂದು ನಾವು ಮುಳುಗಿಸ್ಬೇಕು. ಯಾಕಂತಂದ್ರೆ ಅತಂತ್ರ ಜೀವನ ನಾವು ಸಾಕ್ಸೋಕ್ಕೆ ಸಾಧ್ಯತೆ ಇಲ್ಲ. ನೀರು ನಿಲುಗಡೆ ಆತಂತಂದ್ರೆ ಅದರಿಂದ ಜೀವ ಜಂತುಗಳು ಕ್ರಿಮಿನಾಶಕಗಳು ಹುಟ್ಟಿ ಆ ಮಕ್ಕಳ ಆರೋಗ್ಯದ ಮೇಲೆ ಮತ್ತು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ತಿಳ್ಕೊಂಡು ಅನ್ನುವಂಥ ಒಂದು ವಿಶೇಷವಾಗಿ ಅವರಿಗೆ ವಿವರವಾಗಿ ವರದಿಯನ್ನು ಹೇಳಿದಾಗ ಅವ್ರು ಒಪ್ಕೊಂಡ್ರು. ನಾವು ಆ ಸಂದರ್ಭದಲ್ಲಿ ಕೆಲವು ನಮಗೆ ಬೇಡಿಕೆಗಳನ್ನು ಇಟ್ಟು ನಾವು ಅದರಲ್ಲಿ ಒಂದನೇದು ನಮಗೆ ಕಳ್ಕೊಂಡಂಥ ಸಂತ್ರಸ್ತರ ಮಕ್ಕಳಿಗೆ ನೌಕರಿ ಮೀಸಲಾತಿ ತಾವು ಕೊಡ್ರಿ, ನಾವು ಕಳ್ಕೊಳಕತ್ತೀವಿ ನಮ್ಮ ಆಸ್ತಿ ಪಾಸ್ತಿಗಳನ್ನ, ಜಮೀನುಗಳನ್ನ ಯಾಕೆ ಅದೇ ನಮ್ಮ ಜೀವನೋಪಾಯಕ್ಕೆ ಆಧಾರ ಸ್ತಂಭವಾಗಿದ್ದಂಥ ನಮ್ಮ ಆಸ್ತಿ ಪಾಸ್ತಿಗಳನ್ನ ನಾವು ಕಳ್ಕೊಳಕತ್ತೀವಿ. ಅದರ ಸಲುವಾಗಿ ನೌಕರಿ ಮೀಸಲಾತಿ ಕೊಡ್ರಿ, ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಮೀಸಲಾತಿ ಕೊಡ್ರಿ ಅಂತ ತಿಳ್ಕೊಂಡು ಅದಕ್ಕೆ ಅವ್ರು ಒಪ್ಕೊಂಡ್ರು. ಅದು ಒಪ್ಕೊಂಡು ಏನಪ್ಪ ಅಂತಂದ್ರೆ ನಾವು ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಈ ಶಿಕ್ಷಣ ಮೀಸಲಾತಿ ಹಾಗೂ ನೌಕರಿ ಮೀಸಲಾತಿ ಇದು ಏನಪ್ಪ ಅಂತಂದ್ರೆ 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು. 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿ 2007ವರೆಗೆ ಮಾತ್ರ ಶಿಕ್ಷಣ ಮೀಸಲಾತಿ ಕೊಟ್ಟರು. ಅದು ಕೇವಲ ITI ಡಿಪ್ಲೊಮಾ GODCಗೆ ಮಾತ್ರ. ಆದರೆ ಇದು ನೌಕರಿ ಮೀಸಲಾತಿ 2020ರವರೆಗೆ 2000ರಿಂದ 2020ರವರೆಗೆ ಅದನ್ನು ಮೀಸಲಾತಿ ನೀಡಿದರು. 2020ಕ್ಕೆ ಅದು ಕೂಡ ಬಂದ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಆವಾಗ ನಾವು ಹೋರಾಟ ಮಾಡಿ ಪ್ರಯತ್ನ ಮಾಡಿದಾಗ ಅದು 2045ನೇ ಇಸ್ವಿವರೆಗೆ ಅದು ಮುಂದುವರೆದದಿ. ಅದು ಕೇವಲ ಏನಪ್ಪ ಅಂತಂದ್ರೆ FDC ಅಂತಂದರೆ FDA ಪ್ರಥಮ ದರ್ಜೆಯ ಗುಮಾಸ್ತ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ. ನಾವು ಅಟ್ಲೀಸ್ಟ್ ಗ್ರೇಡ್ 2 ತಹಸೀಲ್ದಾರ್ದೆ ಅದರವರೆಗೆ ನಮಗೆ ಮೀಸಲಾತಿ ಕೊಡ್ರಿ, ನಾವು ತಮ್ಮ ತ್ಯಾಗ ಬಲಿದಾನಕ್ಕೆ ಗೌರವ ಕೊಡ್ರಿ ಅಂತ ತಿಳ್ಕೊಂಡು ನಾವು ಅವರಿಗೆ ಕೇಳ್ಕೊಳ್ಳಾಕತ್ತೀವಿ. ಅದು ಈಗಂತೂ ಸದ್ಯದ ಮಟ್ಟಿಗೆ ಪ್ರಥಮ ದರ್ಜೆಯ ಸಹಾಯಕ ಅವರಿಗೆ ಅದನ್ನು ರಿಟೈರ್. ಎರಡನೇದು ಏನಪ್ಪ ಅಂತಂದ್ರೆ ಶಿಕ್ಷಣ ಮೀಸಲಾತಿದು ಹೇಳ್ಬೇಕಂತ ತಿಳ್ಕೊಂಡ್ರೆ ಶಿಕ್ಷಣ ಮೀಸಲಾತಿ 2000 ಪ್ರಾರಂಭ ಮಾಡಿದ್ರು, 2000ಕ್ಕೆ ಮುಗಿಸಿದ್ರು. ಅದು ಕೇಳಿದೆ ತಮಗೆ ಹೇಳಿದ ಹಾಗೆ GODC ITI ಡಿಪ್ಲೊಮಾಕ್ಕೆ ಮಾತ್ರ ಸೀಮಿತವಂತ. 2007ರಿಂದ ನಾವು ಸತತವಾಗಿ ಬಡ್ದಾಡಕತ್ತೀವಿ.
ನಮ್ಗೆ ಏನೈತಿ ನೀವು ನಮ್ಮ ಮಕ್ಕಳಿಗೆ ಶಿಕ್ಷಣದ ಮೀಸಲಾತಿ ಕೊಡ್ರಿ. ನಮಗೆ ಕೇವಲ IITI JODC ಡಿಪ್ಲೊಮಾಕ್ಕೆ ಮಾತ್ರ ಅಲ್ಲ, ಶಿಕ್ಷಣದ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಶಿಕ್ಷಣದ ಪದವಿ ಮಟ್ಟದ ಅಂದರೆ BA BSc BCom MBBS ಇಂಥವಕ್ಕೂ ಕೂಡ ಮೀಸಲಾತಿ ಕೊಡ್ರಿ ಅಂದಾಗ ಆ ಮೀಸಲಾತಿ ಸಾರ್ಥಕ ಆಗತ್ತೆ. ಕೇವಲ ನೀವು 3 ITI JODCಗೆ ಕೊಡ್ತೀನಿ ಅದು ಕೂಡ ಬಂದ್ ಮಾಡ್ಯಾರೀಗ. ಅದು ನಮ್ಮದೇನಪ್ಪ ಅಂತಂದ್ರೆ ಅದನ್ನೇನೈತಿ ಇದನ್ನು ಮಾಡಬೇಕು ಅಂತ ತಿಳ್ಕೊಂಡು ಇದಕ್ಕೂ ಕೊಡಬೇಕು, ನಮ್ಮ ತ್ಯಾಗ ಬಲಿದಾನ ನೋಡಿಕೊಂಡು ಅಂತ ತಿಳ್ಕೊಂಡು ನಾವು ಹೇಳಕತ್ತೀವಿ. ಆದರೆ ಏನಪ್ಪ ಅಂತಂದ್ರೆ ಅವರು ಈವರೆಗೂ ಬರೀ ಪತ್ರ ವ್ಯವಹಾರ ನಡೆದದ. ನಾವು ಅರ್ಜಿ ಕೊಟ್ಟಿವಿ ಅಂತ ತಿಳ್ಕೊಂಡಂದ್ರೆ ನೀರಾವರಿ ಇಲಾಖೆಗೆ ಕೊಡ್ತೀವಿ. ನೀರಾವರಿ ಇಲಾಖೆಯವ್ರು ಏನು ಮಾಡ್ತಾರೆ, ಅವರು KBJ ಅಂದವ್ರು ಬರೀತಾರೆ. KBJ ಅಂದವ್ರು ಏನಪ್ಪ ಅಂದ್ರೆ R&R ಬರೀತಾರೆ. R&Rದವ್ರು ಮತ್ತು KBJ ಅಂದವ್ರು ಬರೀತಾರೆ. ಈ ರೀತಿ 20 ವರ್ಷಗಳಿಂದ ಇದು ಪತ್ರ ವ್ಯವಹಾರಗಳು ನಡೆದವು. ಇದು ಅತ್ಯಂತ ಶೋಷಣೀಯವಾದಂಥ ಸಂಗತಿ. ಅಲ್ಲಿ ನಾವು ನಮ್ಮ ತಾಯಿ ಹೊಲ ಅಂದ್ರೆ ನಮ್ಮ ತಾಯಿ ಅಂಥ ಒಂದು ಇದನ್ನು ತ್ಯಾಗ ಮಾಡಿದಾಗ ತಾವು ಈ ರೀತಿ ನಿಮ್ಮ ಇದು ಮೂಲ ಉದ್ದೇಶ ಒಂದೇ ಅದ. ಇದಕ್ಕೆ ಬೆಂಗಳೂರವ್ರು ಕೂತವರು AC ಒಳಗೆ ಕೂತಿರ್ತಾರೆ, ಅವ್ರಿಗೆ ಇಲ್ಲಿ ದುಃಖ ದುಮ್ಮಾನ ಗೊತ್ತಾಗೋದಿಲ್ಲ. ಇಲ್ಲಿ ಸ್ವಲ್ಪ ಬಂದು ಹೋಗಂತ ಬಿಸಿಲಿಗೆ ಗೊತ್ತಾಗತ್ತೆ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಮತ್ತು ಅವರು ಸಾರ್ವಜನಿಕ ಜೊತೆ ಬೆರೆತ್ಕೊಳ್ಳೋರಲ್ಲ ಅವರು ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯ ಶಿವಲಿ ಜೀವನ ನಡೆಸ್ತಾರೆ. ಅವ್ರಿಗೆ ಇಲ್ಲೇನು ಕೈ ತುಂಬ ಸಂಬಳ, AC ಆಫೀಸು, AC ಮನಿ, AC ರೂಮು ಎಲ್ಲ ಏನಪ್ಪ ಅಂತ ತಿಳ್ಕೊಂಡಂತಂದ್ರೆ AC ಇದ್ದಾಗ ಇಲ್ಲ DC ಅವ್ರಿಗೆ ಏನು ಗೊತ್ತಾಗತ್ತೆ ಇದು ಅಂದರೆ ಇದ್ರಾತ ಬೇಸಿಗೆಯವ್ರ ಬಗ್ಗೆ ಏನು ಗೊತ್ತಾಗತ್ತದು. ಈ ರೀತಿಯಾಗಿ ನಮಗೇನದು ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆ ಅದ. ಇದ್ರದ್ದು ಏನಾರ ಲಾಭ ಸಿಗ್ತದಪ್ಪ ಅಂತ ತಿಳ್ಕೊಂಡು ಅಂದ್ರೆ ಉತ್ತರ ಕರ್ನಾಟಕದ ಜನರಿಗೆ ಸಿಗ್ತದೆ ಅಂತ ತಿಳ್ಕೊಂಡು ಅನ್ನೋದು ಒಂದು ಕಾರಣ. ಇದು ಏನಪ್ಪ ಅಂತಂದರೆ ಸುಮ್ಮನೆ ಮುಂದುವರ್ಸ ಅತ್ಯಂತ 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 ದುರ್ದೈವದ ಸಂಗತಿ ಏನಪ್ಪ ಅಂತ ತಿಳ್ಕೊಂಡಂದ್ರೆ ನಮ್ಮ ಜನಪ್ರತಿನಿಧಿ ಮಹಾನುಭಾವರು ನಾವು ಸಾಕಷ್ಟು ಸಲ ಹೇಳಿದರೆ ನಮಗೂ ಸಿಟ್ಟು ಮಾಡಿದವರು 2 ಸಲ ಹೇಳಿ ಹೋಗ್ರಿ ಅಂತ ತಿಳ್ಕೊಂಡು. ನಮ್ಮ ವಯಸ್ಸಿಗೂ ಗೌರವ ಇಲ್ಲ, ನಮ್ಮ ಮಾತಿಗೂ ಗೌರವ ಇಲ್ಲ, ನಮ್ಮ ವಿಚಾರಕ್ಕೂ ಗೌರವ ಇಲ್ಲ, ಸಂತ್ರಸ್ತರ ಮಕ್ಕಳ ಬಗ್ಗೆನೂ ಗೌರವ ಇಲ್ಲ. ಸಾಹೇಬ್ರಿ, ಇನ್ನು ಮುಖ್ಯವಾಗಿ ಏನಂತಂದರೆ ಈ ಶಿಕ್ಷಣ ಮೀಸಲಾತಿ ಕೇವಲ ಪ್ರೈಮರಿ ಹೈಸ್ಕೂಲು ನೀವು ಆಗಲೇ ಹೇಳಿದರೆ JODC ಕೆಲವೊಂದಿಷ್ಟುಗಳಿಗೆ ಮಾತ್ರ ಸೀಮಿತ ಐತೆ ಅಂತ ಹೇಳಿ, ಇದು ನೀವು ಉನ್ನತ ಶಿಕ್ಷಣ MBBS ಇಂಜಿನಿಯರಿಂಗು ಇಂಥವಕ್ಕೂ ಬೇಕು ಅಂತ ಹೇಳ್ತೀರಿ ನೀವು. ನಾವೇನಂತೀವಿ ಪದವಿ ಮಟ್ಟದ ಶಿಕ್ಷಣಕ್ಕೆ ಕೊಡ್ರಿ ಅಂತೀವಿ ನಾವು. ಪದವಿ ಮಟ್ಟದಾಗ MBBSನೂ ಬರ್ತದೆ, BEನೂ ಬರ್ತದೆ. ನಾವು ಡಾಕ್ಟ್ರೇಟು ಅದಕ್ಕೆ ಇದಕ್ಕೆ ಕೇಳಾಕತ್ತಿಲ್ಲ ಅಥವಾ IAS ಕೇಳಾಕತ್ತಿಲ್ಲ. ನಾವು ಕೇಳಾಕತ್ತಿದ್ದು ಪದವಿ ಮಟ್ಟದ ಶಿಕ್ಷಣಕ್ಕೆ ಕೊಡ್ರಿ ಅಂದ್ರೆ ಅವ್ರಿಗೆ ಶಿಕ್ಷಣದ ಅಂದ್ರೆ ಏನು ಅವ್ರು ತಿರ್ದದ ಶಿಕ್ಷಣ ITI JODC ಡಿಪ್ಲೊಮಾನ ಶಿಕ್ಷಣ. ಶಿಕ್ಷಣದ ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಅಂತಂದ್ರೆ ಶಿಕ್ಷಣದೆಲ್ಲ ಬರ್ತಾವದ್ರಾಗ. ಅದಕ್ಕೇನಪ್ಪ ಅಂತಂದರೆ ಇಷ್ಟದ ನಮ್ಮ ಬಗ್ಗೆ ಒಂದು ಅನುಕಂಪ ತೋರ್ರಿ ಅಂತ ತಿಳ್ಕೊಂಡು ಹೇಳಾಕತ್ತೀವಿ.